ವೆಲ್ಕಮ್ ಬ್ಯಾಕ್. ಸಿಲಿಕಾನ್ ಸಿಟಿಯಲ್ಲಿ ಡೇಂಜರಸ್ ಸ್ಪಾಟ್ಸ್ ಇದೆ. ಮಹಿಳೆಯರ ಪಾಲಿಗೆ ಡೇಂಜರಸ್ ಜಾಗಗಳಂತೆ ಅವು. ಇಲ್ಲಿ ಮಹಿಳೆಯರು ಓಡಾಡೋದೇ ಕಷ್ಟವಾಗಿದೆ. ಅಷ್ಟಕ್ಕೂ ಆ ಜಾಗಗಳು ಯಾವ್ಯಾವ ಸ್ಪಾಟ್ ಮಹಿಳೆಯರಿಗೆ ಈಗ ಕಂಟಕವಾಗಿರೋದು, ಡೇಂಜರ್ ಅಂತ ಗುರುತಿಸಿದ್ದಾರೆ. ಅಸಲಿಗೆ ಈ ಜಾಗ ಎಲ್ಲ ಡೇಂಜರಸ್ ಅಂತ ಯಾರು ಗುರುತಿಸಿರೋದು ಅಂತಂದ್ರೆ ಪೊಲೀಸರೇ. ಕೋರಮಂಗಲದ ಭಾಗದಲ್ಲಿ 8 ಕಡೆ ಡೇಂಜರಸ್ ಸ್ಪಾಟ್ಸ್ಗಳು ಇದೆಯಂತೆ. ಈ ರಸ್ತೆಗಳಲ್ಲಿ ಮಹಿಳೆಯರ ಸುರಕ್ಷತೆ ಕಷ್ಟ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. 8 ಡೇಂಜರ್ ಸ್ಪಾಟ್ಗಳನ್ನ ಪೊಲೀಸರೇ ಗುರುತಿಸಿದ್ದಾರೆ. ಇನ್ನು ಮಹಿಳೆಯರ ಸುರಕ್ಷಿತ ಓಡಾಟಕ್ಕೆ ಹೊಸ ಕ್ರಮಗಳನ್ನು ಕೂಡ ಪೊಲೀಸರು ಇಲಾಖೆಯಿಂದ ಕೈಗೊಂಡಿದ್ದಾರೆ. ಅದ್ಯಾವ್ಯಾವುದು ಅಂತಂದ್ರೆ ಬೀದಿ ದೀಪ ಇರ್ಬೋದು, ಸಿಸಿಟಿವಿ ಅಳವಡಿಕೆಗೆ ಹೆಚ್ಚಿನ ಮಟ್ಟದಲ್ಲಿ ಈಗ ಆದ್ಯತೆಯನ್ನ ಕೊಡ್ತಾ ಇದ್ದಾರೆ. ಇನ್ನು ರಸ್ತೆ ಬದಿ ಸಣ್ಣ ಅಂಗಡಿಗಳನ್ನ ತೆರೆಯೋದಕ್ಕೆ ಅವಕಾಶವನ್ನ ಕೊಡ್ತಾ ಇದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಮಹಿಳೆಯರು ಓಡಾಡೋದೇ ಈಗ ಒಂದಿಷ್ಟು ಪ್ರಕರಣಗಳನ್ನ ನಾವು ಗಮನಿಸ್ಕೊಂಡು ಬಂದಾಗ ಡೇಂಜರ್ ಅಂತ ಗೊತ್ತಾಗಿದೆ. ಅದರಲ್ಲೂ ಕೆಲವೊಂದಿಷ್ಟು ಜಾಗಗಳಿವೆಯಂತೆ, ಅವು ಹೇಳಿ ಕೇಳಿ ಮಹಿಳೆಯರ ಸುರಕ್ಷತೆಗೆ ಈಗ ಒಂದ್ ರೀತಿ ಕ್ವಶನ್ ಮಾರ್ಕ್ ಮಾಡಿದೆ. ಅಂದ್ರೆ ಅಷ್ಟು ಡೇಂಜರಸ್ ಆಗಿದೆ ಆ ಜಾಗದಲ್ಲಿ, ಆ ಸ್ಪಾಟ್ಗಳಲ್ಲಿ ಓಡಾಡೋದು ತುಂಬಾ ಕಷ್ಟ ಅಂತ ಪೊಲೀಸರೇ ಒಂದಿಷ್ಟು ಜಾಗಗಳನ್ನ ಗುರುತಿಸಿದ್ದಾರೆ. ಜೊತೆಗೆ ಅಲ್ಲಿ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳೋದಕ್ಕೆ, ಅಂದ್ರೆ ಈ ರೀತಿ ಯಾವುದೇ ಅಹಿತಕರ ಘಟನೆಗಳು ಆಗಬಾರದು, ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಒಂದಿಷ್ಟು ಕ್ರಮಗಳನ್ನ ಕೂಡ ಕೈಗೊಂಡಿದ್ದಾರೆ. ಅವೇನೇನು ಅಂತಂದ್ರೆ ಬೀದಿ ದೀಪ ಅಳವಡಿಕೆ ಇರ್ಬೋದು, ಸಿಸಿಟಿವಿ ಅಳವಡಿಕೆ ಮಾಡೋದಿರ್ಬೋದು, ಜೊತೆಗೆ ಈ ರಸ್ತೆ ಬದಿಯಲ್ಲಿ ಸಣ್ಣ ಅಂಗಡಿಗಳನ್ನ ತೆರೆಯೋದಕ್ಕೆ ವ್ಯಾಪಾರಸ್ಥರಿಗೆ ಅವಕಾಶವನ್ನ ಮಾಡಿಕೊಡೋದು, ಈ ರೀತಿ ಕ್ರಮಗಳನ್ನು ಕೂಡ ಪೊಲೀಸರು ಕೈಗೊಂಡಿದ್ದಾರೆ. ಆದ ನಂತರ 6 o'clock ಆದ ನಂತರ 7 o'clock ಆದ ನಂತರ ಹೋಗಲ್ಲ, ಸ್ವಲ್ಪ ಹೆದರ್ಸ್ತಾರೆ. ಆ ಥರ ಜಾಗಗೆ ನಾವು ಐಡೆಂಟಿಫೈ ಮಾಡಿಕೊಂಡು ಅಲ್ಲಿ ಏನಕ್ಕೆ ಹೋಗಲ್ಲ, ಏನು ಪ್ರಾಬ್ಲಮ್ ಅವರಿಗೆ ಅದನ್ನು ಐಡೆಂಟಿಫೈ ಮಾಡಿ, ಅಲ್ಲಿ ಏನಾದರೂ ಲೈಟಿಂಗ್ ಪ್ರಾಬ್ಲಮ್ ಇದ್ದರೆ ಅದನ್ನು ಸರಿ ಮಾಡಿಸಿ, ಅದಾದ ನಂತರ ಕೆಲವು NGOs ಜೊತೆ ನಾವು ಕೊಲಾಬ್ರೇಟ್ ಮಾಡಿದ್ದೀವಿ. ಅವರ ಜೊತೆ ನಾವು ಸರ್ವೆ ಮಾಡ್ತಾ ಇದ್ದೀವಿ. ಶಂಶಾನ ಪಕ್ಕದಲ್ಲಿ ಅಥವಾ ಏರ್ಪೋರ್ಟ್ ಹತ್ತಿರ ಆ ಥರದ ಜಾಗ ನಾವು ಐಡೆಂಟಿಫೈ ಮಾಡಲ್ಲ. ಅದು ಸಾಮಾನ್ಯವಾಗಿ ಯಾವ ಜಾಗದಲ್ಲಿ ಆಲ್ರೆಡಿ ಜನ ಇರ್ತಾರೆ ಅದನ್ನು ನಾವು ಐಡೆಂಟಿಫೈ ಮಾಡ್ತೀವಿ. ಕತ್ತಲೆ ಆದ ನಂತರ ಇನ್ನು ಕೋರಮಂಗಲ ಈಜಿಪುರ ರಸ್ತೆ ಬಿಡಿಎ ಕಚೇರಿ ಸುತ್ತಮುತ್ತ ಡೇಂಜರಸ್ ಸ್ಪಾಟ್ಸ್ ಇವೆಯಂತೆ. ಇಲ್ಲಿಂದ ನಮ್ಮ ಪ್ರತಿನಿಧಿ ಮುನಿರಾಜು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಅದನ್ನೀಗ ನೋಡೋಣ. ಬೆಂಗಳೂರಿನಲ್ಲಿ ಮಹಿಳೆಯರು ಮತ್ತೆ ಮಕ್ಕಳಿಗೆ ಹೆಚ್ಚಿನ ಸುರಕ್ಷತೆ ಕೊಡಬೇಕು ಅಂತ ಹೇಳಿ ಬೆಂಗಳೂರಿನ ಆಗ್ನೇಯ ವಿಭಾಗ DCP ಇಶಾ ಪಂತ್ ಅವರು ಒಂದು ಹೊಸ ಪೈಲಟ್ ಪ್ರಾಜೆಕ್ಟ್ ಅನ್ನು ಲಾಂಚ್ ಮಾಡ್ತಿದ್ದಾರೆ. ಏನು ಮಹಿಳೆಯರು 6 ಗಂಟೆ ನಂತರ ಸೇಫ್ ಆಗಿ ಬೆಂಗಳೂರಿನಲ್ಲಿ ಓಡಾಡಬೇಕು ಅಂತೇಳಿ ಒಂದು ಹೊಸ ಯೋಜನೆ ಜಾರಿಗೆ ಮಾಡಿರುವಂಥದ್ದು. ಅದು ರಾತ್ರಿ ವೇಳೆ ಮಹಿಳೆಯರು ಸಂಚಾರ ಮಾಡುವಂಥ ಒಂದು ರಸ್ತೆಗಳೇನಿದೆ ಅದು ನಿರ್ಜನವಾಗಿರುವಂಥ ರಸ್ತೆಗಳು. ಆ ಒಂದು ರಸ್ತೆಗಳನ್ನು ಡೆವಲಪ್ ಮಾಡಿ ಅಲ್ಲಿ ಮಹಿಳೆಯರು ಆರಾಮಾಗಿ ಒಂದು ಸಂಜೆ 6 ಗಂಟೆಯಿಂದ ಕನಿಷ್ಠ 10 ಗಂಟೆ ತನಕನಾದರೂ ಆರಾಮಾಗಿ ಓಡಾಡಬೇಕು, ಅವರಿಗೆ ಯಾವುದೇ ಒಂದು ಕಿರಿಕಿರಿ ಅಥವಾ ತೊಂದರೆಗಳು ಆಗಬಾರ್ದು ಅಂತೇಳಿ ಒಂದು ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರೋದಕ್ಕೆ ಮುಂದಾಗಿದ್ದಾರೆ. ಅದು ಇದು ಕೋರಮಂಗಲ ಮತ್ತು ಒಂದು ಈಜಿಪುರಕ್ಕೆ ಸಂಪರ್ಕಿಸುವಂಥ ಒಂದು ರಸ್ತೆ. ಇದು ಪಾಸ್ಪೋರ್ಟ್ ಆಫೀಸ್ ಬಳಿ ಇರುವಂಥ ಈ ಒಂದು ರಸ್ತೆಯಲ್ಲಿ ಕೆಲವು CCTV ಮತ್ತು ಬೀದಿ ದೀಪಗಳ ಕೊರತೆ ಇರೋದ್ರಿಂದ ಈ ಒಂದು ಪ್ರದೇಶವನ್ನು ಅಭಿವೃದ್ಧಿ ಮಾಡಬೇಕು. ಅಂದರೆ CCTVಗಳನ್ನು ಅಳವಡಿಕೆ ಮಾಡಬೇಕು ಮತ್ತು ಬೀದಿ ದೀಪಗಳನ್ನು ಅಳವಡಿಕೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇಲ್ಲಿ ಸಂಜೆ ವೇಳೆ ಸೇರುವಂತಾಗಬೇಕು. ಮತ್ತು ಇಲ್ಲಿ ಸಣ್ಣ ಪುಟ್ಟ ಅಂಗಡಿಗಳನ್ನು ಸಹ ನಿರ್ಮಾಣ ಮಾಡಿ ಜನ ಇಲ್ಲಿ ಸೇರುವಂತಾದರೆ ಆವಾಗ ಮಹಿಳೆಯರು ಸೇಫ್ ಆಗಿ ಓಡಾಡ್ಬೋದು, ಅವರಿಗೆ ಯಾವುದೇ ರೀತಿಯ ಒಂದು ತೊಂದರೆ ಮತ್ತು ಅಡಚಣೆಗಳು ಯಾರಿಂದಲೂ ಸಹ ಆಗೋದಿಲ್ಲ ಅಂತೇಳಿ ಒಂದು ಹೊಸ ಪ್ರಾಜೆಕ್ಟನ್ನು ಅವರು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಆಗ್ನೇಯ ವಿಭಾಗದಲ್ಲಿ ಮಹಿಳೆಯರಿಗೆ ಒಂದು ಸೇಫ್ ಅಲ್ಲ ಅನ್ನೋ ರೀತಿ ಒಂದು 8 ಸ್ಪಾಟ್ಗಳನ್ನು ಲೊಕೇಟ್ ಮಾಡಿದ್ದಾರೆ. ಆ ಒಂದು 8 ಲೊಕೇಶನ್ಗಳಲ್ಲಿ ಇದು ಸಹ ಒಂದು ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ರಸ್ತೆಯಲ್ಲೂ ಸಹ ಮಹಿಳೆಯರು ಕಡಿಮೆ ಸಂಖ್ಯೆಯಲ್ಲಿ ಓಡಾಡ್ತಿದ್ದಾರೆ ಮತ್ತು ಅವರಿಗೆ ಸೇಫ್ಟಿನೆಸ್ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಕೆಲವು NGO ಸಂಸ್ಥೆಗಳು ಒಂದು ಸರ್ವೆ ಮಾಡಿ ಅವರಿಗೆ ಒಂದು ವರದಿಯನ್ನು ಕೊಟ್ಟಿದ್ದಾವೆ. ಒಂದು ರಸ್ತೆ ಬದಿಯ ಒಂದು ಅಂಗಡಿಗಳನ್ನು ಸಹ ಡೆವಲಪ್ ಮಾಡಿ ಜನ ಓಡಾಡುವಂತೆ ಮಾಡಬೇಕು ಅಂತೇಳಿ ಈಗ DCP ಅವರು ಮುಂದಾಗಿರುವಂಥದ್ದು. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಸಹ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ.
ಈಗ ನಾವು ಕೋರಮಂಗಲದ ಮತ್ತೊಂದು ಪ್ಲೇಸ್ ನಲ್ಲಿದ್ದೀವಿ. ಇದು BDA ಕಾಂಪ್ಲೆಕ್ಸ್ ಇರುವಂತಹ ರಸ್ತೆ. ಇದು ಈ ಒಂದು ರಸ್ತೆಯಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತಲೇ. ಈಗಾಗಲೇ 6 ಗಂಟೆಗೆ ಕತ್ತಲೆ ಆವರಿಸಿರುವಂಥದ್ದು. ಈ ಒಂದು ರಸ್ತೆಯಲ್ಲಿ ಯಾವುದೇ ರೀತಿಯ ಒಂದು ಸ್ಟ್ರೀಟ್ ಲೈಟ್ ಸಹ ಈ ಒಂದು ರಸ್ತೆಯಲ್ಲಿ ಕಾಣ್ತಾ ಇಲ್ಲ. ಮೇ ಬಿ ಈ ಒಂದು ಕತ್ತಲೆ ಇರೋದ್ರಿಂದಲೇ ಬಹುಶಃ ಇಲ್ಲಿ ಹೆಣ್ಮಕ್ಳು ರಾತ್ರಿ ವೇಳೆ ಓಡಾಡೋದಕ್ಕೂ ಸಹ ಭಯ ಪಡ್ತಾರೇನೋ ಅಂತ ಅನ್ನೋಷ್ಟು ಸನ್ನಿವೇಶ ಇಲ್ಲಿ ಸೃಷ್ಟಿಯಾಗಿರುವಂಥದ್ದು. ಏನು ಒಂದೇ ಒಂದು ಬೀದಿ ದೀಪ ಆಗಲಿ ಅಥವಾ CCTVಗಳಾಗಲಿ ಏನೂ ಸಹ ಈ ಒಂದು ರಸ್ತೆಯಲ್ಲಿ ಕಾಣಿಸ್ತಾ ಇಲ್ಲ. ಆದ್ರಿಂದ ಈ ಒಂದು ರಸ್ತೆಯನ್ನು ಸಹ DCP ಮತ್ತೆ ಅವರ ಒಂದು ಏನು ತಂಡ ಏನಿದೆ ಅವರು ಸರ್ವೆ ಮಾಡಿದ ಪ್ರಕಾರ ಇಲ್ಲಿ ಸಹ ಮಹಿಳೆಯರು ಓಡಾಡೋದಕ್ಕೆ ಒಂದು ಸುರಕ್ಷಿತವಾದ ಪ್ರದೇಶ ಅಲ್ಲ ಅಂತೇಳಿ ಇದನ್ನು ಸಹ ಒಂದು ಬ್ಲಾಕ್ ಪಾಯಿಂಟ್ ಆಗಿ ಗುರುತಿಸಿರುವಂಥದ್ದು. ಆದ್ರಿಂದ ಈ ಒಂದು ಬ್ಲಾಕ್ ಪಾಯಿಂಟ್ ಅನ್ನು ಸಹ ಅಭಿವೃದ್ಧಿ ಪಡಿಸಬೇಕು. ಇಲ್ಲಿ ಸಹ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಜೆ 6 ಗಂಟೆ ನಂತರ ಓಡಾಡುತ್ತಾರೆ ಎಲ್ಲ ವ್ಯವಸ್ಥೆಗಳನ್ನು ಸಹ ಮಾಡಬೇಕು ಅಂತೇಳಿ ಒಂದು NGO ಸಂಸ್ಥೆ ವರದಿಯನ್ನು ಸಹ ಕೊಟ್ಟಿತ್ತು. ಆ ವರದಿ ಪ್ರಕಾರ ಈಗ ಈ ಒಂದು BDA ಕಾಂಪ್ಲೆಕ್ಸ್ ಇರುವಂಥ ಈ ಒಂದು ರಸ್ತೆ ಏನಿದೆ ಈ ಒಂದು ರಸ್ತೆಯನ್ನು ಸಹ ಇಲ್ಲಿ CCTV ಮತ್ತು ಬೀದಿ ದೀಪಗಳನ್ನು ಅಳವಡಿಕೆ ಮಾಡಿ ಇಲ್ಲಿ ರಸ್ತೆ ಬದಿ ಸಣ್ಣ ಪುಟ್ಟ ಅಂಗಡಿಗಳಿಗೆ ಅವಕಾಶ ಮಾಡಿಕೊಟ್ರೆ ಅಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡಬಹುದು ಮತ್ತು ಅವ್ರಿಗೂ ಸಹ ಹೆಚ್ಚಿನ ಸುರಕ್ಷತೆ ಸಿಗುತ್ತೆ ಅಂತೇಳಿ ಈಗ ಒಂದು DCP ಅವರು ಈ ಒಂದು ರಸ್ತೆಯನ್ನು ಸಹ ಏನು ಆ ಒಂದು ಸುರಕ್ಷಿತವಾಗಿ ಡೆವಲಪ್ ಮಾಡೋದಕ್ಕೆ ಸಹ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು.